ಚೈತ್ರ ಮಾಸದ ಶುಕ್ಲ ಪಕ್ಷದ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಮರ್ಯಾದ ಪುರುಷೋತ್ತಮ ಶ್ರೀರಾಮ. ಇದು ಮುಂಜಾನೆ ರಾಗ ಸೀಸನ್ 3 ಮಾಹಿತಿ ಫುಲ್ ಜೋರು. ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಶ್ರೀ ರಾಮನವಮಿ ಒಂದಾಗಿದೆ. ಈ ದಿನವನ್ನು ಶ್ರೀರಾಮನ ಜನ್ಮದಿನವೆಂದು ನಂಬಲಾಗಿದೆ. ಈ ಹಬ್ಬವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯೆಂದು ಆಚರಿಸಲಾಗುತ್ತದೆ. ಧರ್ಮ, ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿರುವ ಶ್ರೀರಾಮನನ್ನು ಮಾನವ ಜೀವನಕ್ಕೆ ಮಾದರಿಯಾಗಿ ಪೂಜಿಸಲಾಗುತ್ತದೆ. ಶ್ರೀರಾಮ ವಿಷ್ಣುವಿನ ಅವತಾರವಾಗಿದ್ದು ರಾಜ ದಶರಥ ಮತ್ತು ಕೌಸಲ್ಯ ಮಗನಾಗಿ ಅಯೋಧ್ಯೆಯಲ್ಲಿ ಜನಿಸಿದ. ಅವರನ್ನು ಮರ್ಯಾದ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ. ಶ್ರೀರಾಮನು ಜೀವನದ ಎಲ್ಲ ಹಂತಗಳಲ್ಲಿ ಧರ್ಮವನ್ನು ರಕ್ಷಿಸಿದ ವ್ಯಕ್ತಿಯಾಗಿದ್ದ. ಈ ದಿನವು ಕುಟುಂಬ, ಸಂಬಂಧಗಳು, ಕರ್ತವ್ಯ ಮತ್ತು ನ್ಯಾಯದ ಶ್ರೇಷ್ಠತೆಯನ್ನು ನಮಗೆ ನೆನಪಿಸುತ್ತದೆ. ಹೀಗಾಗಿ ಶ್ರೀರಾಮನವಮಿ ಕೇವಲ ಹಬ್ಬವಲ್ಲ, ಬದಲಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮಾನಸಿಕ ಶಾಂತಿಗೆ ಮಾರ್ಗದರ್ಶನ ನೀಡುವ ಪವಿತ್ರ ದಿನವಾಗಿದೆ. ಸುಂದರವಾದ ಬದುಕನ್ನು ಹುಡುಕಿದರೆ ಸಿಗುವುದಿಲ್ಲ, ಕಟ್ಟಿಕೊಂಡರೆ ನಿರ್ಮಾಣವಾಗುತ್ತದೆ ಅಂತ ಹೇಳ್ತಾ ಇರೋದು ನಿಮ್ಮ ಪ್ರೀತಿಯ ನಂದು.